ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವಾಗ ರೀಸೆಂಟ್ ಆಗಿ ಕೆಸೆಟ್ ಎಕ್ಸಾಮ್ ನೋಟಿಫಿಕೇಶನ್ ಆಗಿರೋದನ್ನ ತುಂಬಾ ಜನ ನೋಡಿದೀರಾ ಅಂತ ಅನ್ಕೊಂಡಿದ್ದೀನಿ. ಕೆಸೆಟ್ ಎಕ್ಸಾಮ್ ನೋಟಿಫಿಕೇಶನ್ ಬಗ್ಗೆ ನಾನು ಆಲ್ರೆಡಿ ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ನೀವು ಇನ್ನೂ ಆ ನೋಟಿಫಿಕೇಶನ್ ಡೀಟೇಲ್ಸ್ ನೋಡಿಲ್ಲ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ಆ ಡೀಟೇಲ್ಸ್ ನ ಹೋಗಿ ಚೆಕ್ ಮಾಡಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೆಸೆಟ್ ಎಕ್ಸಾಮ್ ಅಂತಂದ್ರೆ ಏನು, ಮತ್ತೆ ಕೆಸೆಟ್ ಎಕ್ಸಾಮ್ ನ ನಾವು ಕ್ಲಿಯರ್ ಮಾಡೋದ್ರಿಂದ ನಮ್ಗೆ ಆಗುವಂತ ಯೂಸಸ್ ಆದ್ರೂ ಏನು ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇನ್ಫಾರ್ಮೇಶನ್ ಆಗಿರುತ್ತೆ, ಸೊ ಯಾರು ಸ್ಕಿಪ್ ಮಾಡಿದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಈ ಕೆಸೆಟ್ ಎಕ್ಸಾಮ್ ಅಂತ ಅನ್ನೋದು ಒಂದು ಎಲಿಜಿಬಿಲಿಟಿ ಎಕ್ಸಾಮ್ ಆಗಿರುತ್ತೆ. ನೀವು ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಯಾವುದೇ ಒಂದು ಕಾಲೇಜ್ಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ, ಪರ್ಮನೆಂಟ್ ಫ್ಯಾಕಲ್ಟಿ ಅಥವಾ ಗೆಸ್ಟ್ ಫ್ಯಾಕಲ್ಟಿ ಆಗಿ ನೀವು ವರ್ಕ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಮಿನಿಮಮ್ ಕ್ರೈಟೇರಿಯಾ ನೀವು ಕೆಸೆಟ್ ಅಥವಾ UGC ನಡೆಸುವಂತ NET ನೆಟ್ ಇವೆರಡರಲ್ಲಿ ಯಾವ್ದಾದ್ರು ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಿರ್ಬೇಕಾಗಿರುತ್ತೆ. ಅದರಲ್ಲಿ ಕೆಸೆಟ್ಗೂ ಮತ್ತೆ NET ನೆಟ್ಗೂ ಏನ್ ಡಿಫ್ರೆನ್ಸ್ ಅಂತಂದ್ರೆ, ನೀವು ಕೆಸೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡೋದ್ರಿಂದ ಕರ್ನಾಟಕದ ಯಾವುದೇ ಕಾಲೇಜ್ ಅಥವಾ ಯೂನಿವರ್ಸಿಟಿ, ಪ್ರೈವೇಟ್ ಕಾಲೇಜಸ್, ಪ್ರೈವೇಟ್ ಯೂನಿವರ್ಸಿಟಿ ಎಲ್ಲಾದ್ರೂ ಕೂಡ ನೀವು ಹೋಗಿ ವರ್ಕ್ ಮಾಡ್ಬೋದು ಆಸ್ ಎ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ. ಅಂದ್ರೆ ಗೆಸ್ಟ್ ಫ್ಯಾಕಲ್ಟಿ ಆಗು ತಗೋತಾರೆ, ಪರ್ಮನೆಂಟ್ ಫ್ಯಾಕಲ್ಟಿ ಆಗು ತಗೋತಾರೆ. ಸೊ ನೀವು ಗೆಸ್ಟ್ ಫ್ಯಾಕಲ್ಟಿ ಆಗು ವರ್ಕ್ ಮಾಡ್ಬೋದು ಅಥವಾ ಪರ್ಮನೆಂಟ್ ಫ್ಯಾಕಲ್ಟಿ ಆಗು ವರ್ಕ್ ಮಾಡೋಕ್ಕೆ UGC ಅವರ ರೂಲ್ಸ್ ಪ್ರಕಾರ ನೀವು ಮಾಸ್ಟರ್ ಡಿಗ್ರಿನ ಕಂಪ್ಲೀಟ್ ಮಾಡಿರಬೇಕು. ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಕೆಸೆಟ್ ಅಥವಾ NET ನಡೆಸುವಂತ ನೆಟ್ ಇವೆರಡು ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಿರ್ಬೇಕಾಗಿರುತ್ತೆ. ಇದು ಕಂಪಲ್ಸರಿ ರೂಲ್ಸ್ ಆಗಿರೋದ್ರಿಂದ ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ಮಾಸ್ಟರ್ ಡಿಗ್ರಿನ ಕಂಪ್ಲೀಟ್ ಮಾಡ್ತಿದ್ದಾಗೇನೆ ನೀವು ಕೆಸೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡ್ತು ಅಂತಂದ್ರೆ ಪ್ರತಿ ವರ್ಷ ನಮ್ಮ ಕರ್ನಾಟಕ ಗೌರ್ಮೆಂಟ್ 10,000ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡ್ಕೊಳ್ಳುತ್ತೆ ಪ್ರತಿ ವರ್ಷ. ಈ ಗೆಸ್ಟ್ ಫ್ಯಾಕಲ್ಟಿ ಪ್ರೊಸೆಸಿಂಗ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಇವಾಗ ಅದನ್ನ ಹೇಳಿದ್ರೆ ಕನ್ಫ್ಯೂಸ್ ಆಗ್ತೀರಾ. ಸೊ ಆ ಗೆಸ್ಟ್ ಫ್ಯಾಕಲ್ಟಿನ ಸೆಲೆಕ್ಟ್ ಮಾಡಬೇಕಾದ್ರೆ ಅವರು ನಿಮ್ದು ಮಾಸ್ಟರ್ ಡಿಗ್ರಿ ಟೋಟಲ್ ಮಾರ್ಕ್ಸ್ ಪರ್ಸೆಂಟೇಜು ಮತ್ತೆ ನಿಮ್ದು UGC ನೆಟ್ ಕಂಪ್ಲೀಟ್ ಆಗಿರಬೇಕು, ನೆಟ್ ಅಥವಾ ಕೆಸೆಟ್ ಎರಡರಲ್ಲಿ ಯಾವ್ದಾದ್ರು ಒಂದು ಕಂಪ್ಲೀಟ್ ಆಗಿರಬೇಕು. ಇದ್ರ ಬೇಸಿಸ್ ಮೇಲೆ ನಿಮಗೆ ಪಾಯಿಂಟ್ಸ್ ಕೊಟ್ಟು ಕೌನ್ಸೆಲಿಂಗ್ ಮಾಡಿ ನಿಮಗೆ ಕಾಲೇಜಸ್ ಅಲ್ಲಿ ಅವಕಾಶ ಸಿಗುತ್ತೆ. ನಿಮಗೆ ಅಪ್ ಟು 35,000 ತನಕ ಸ್ಯಾಲರಿ ಸಿಗುತ್ತೆ. ನೀವು ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಗೆಸ್ಟ್ ಫ್ಯಾಕಲ್ಟಿಯಾಗಿ ಹೋಗಿ ವರ್ಕ್ ಮಾಡಬಹುದು. ಇದಲ್ಲದೆ ನೀವು ಪ್ರೈವೇಟ್ ಕಾಲೇಜ್ಗಳಲ್ಲೂ ಕೂಡ ನೀವು ಟ್ರೈ ಮಾಡಬಹುದು. ಇದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಬೆನಿಫಿಟ್ ಏನಂತ ಅನ್ನೋದಾದ್ರೆ, ತುಂಬಾ ಜನ PhD ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ. ನೀವು PhD ಮಾಡಬೇಕಾದ್ರೆ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ನ ಬರೀಬೇಕಾಗಿರುತ್ತೆ. ನೀವೇನಾದ್ರೂ ಕೆಸೆಟ್ ಅಥವಾ ನೆಟ್ ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೋತು ಅಂತಂದ್ರೆ ಯಾವುದೇ ರೀತಿಯಾದಂತ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ. ನೀವು ಈಸಿಯಾಗಿ PhD ಸೀಟ್ ನ ತಗೋಬಹುದು. ಅಲ್ಲಿ ಇಂಟರ್ವ್ಯೂ ಇರುತ್ತೆ, ಆ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಾಗುತ್ತೆ. ಅದ್ರ ಬೇಸಿಸ್ ಮೇಲೆ ನಿಮಗೆ ಸೀಟ್ ಸಿಗುತ್ತೆ. ಸೊ ಆ ಎಕ್ಸಾಮ್ ನಿಂದ ನೀವು PhD ಮಾಡಬೇಕು ಅಂತಂದ್ರೆ ಈ ಎಕ್ಸಾಮ್ನ ಕ್ಲಿಯರ್ ಮಾಡೋದು ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ. ನೀವೇನಾದ್ರೂ ನಾವು ಬರೀ ಕರ್ನಾಟಕದಲ್ಲೇ ವರ್ಕ್ ಮಾಡ್ತೀನಿ ಅಂತಂದ್ರೆ ಬರೀ ಕೆಸೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಂಡ್ರೆ ಸಾಕು. ಬೇಕು ಅಂತಂದ್ರೆ ನೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಎರಡು ಎಕ್ಸಾಮ್ ಯಾವ್ದಾದ್ರು ಒಂದು ಎಕ್ಸಾಮ್ ಕಂಪ್ಲೀಟ್ ಆಗಿದ್ರೆ ನಿಮಗೆ ಸಾಕು ಎಲಿಜಿಬಿಲಿಟಿ ಇದ್ರೆ. ಇಲ್ಲ ಎರಡನ್ನೂ ಕ್ಲಿಯರ್ ಮಾಡ್ತೀನಿ ಅಂದ್ರೆ ಕ್ಲಿಯರ್ ಮಾಡ್ಬೋದು. ಕೆಸೆಟ್ ಎಕ್ಸಾಮು ಮೇನ್ಲಿ ಬಂದ್ಬಿಟ್ಟು ಟೀಚಿಂಗ್ ಪ್ರೊಫೆಷನ್ ಯಾರೆಲ್ಲ ಹೋಗ್ಬೇಕು ಅಂತ ಆಸೆ ಇಟ್ಕೊಂಡಿರ್ತೀರಾ ಅವ್ರಿಗಂತೂ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ಸ್ ಇದೆ. ನೀವು ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡ್ತಿದ್ದಂಗೆ ಕೆಸೆಟ್ ಎಕ್ಸಾಮ್ ಏನಾದ್ರು ಕ್ಲಿಯರ್ ಆದ್ರೆ ವಿತೌಟ್ ಎನಿ ಎಕ್ಸ್ಪೀರಿಯನ್ಸ್ ನೀವು ಕೂಡ ಹೋಗಿ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಟೀಚಿಂಗ್ ಮಾಡ್ಬೋದು. ಗೆಸ್ಟ್ ಫ್ಯಾಕಲ್ಟಿಗಳು ಕನ್ಫರ್ಮ್ ಆಗ್ತಾ ಇರುತ್ತೆ, ಅಲ್ಲೋಗಿ ಟ್ರೈ ಮಾಡ್ಬೋದು. ಆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವು ಪ್ರೈವೇಟ್ ಕಾಲೇಜ್ಗಳಲ್ಲಿ ಅಥವಾ ಪರ್ಮನೆಂಟ್ ಫ್ಯಾಕಲ್ಟಿಗಳಿಗೆ ಟ್ರೈ ಮಾಡ್ಬೋದು. ನೀವು ಗೌರ್ಮೆಂಟ್ ಕಾಲೇಜ್ಗಳಲ್ಲಾಗಲಿ ಪ್ರೈವೇಟ್ ಕಾಲೇಜ್ಗಳಾಗಲಿ ಟೆಂಪ್ರವರಿ ಅಥವಾ ಪರ್ಮನೆಂಟ್ ಪೋಸ್ಟ್ಗೆ ನೀವು ಎಲಿಜಿಬಿಲಿಟಿ ಪಡ್ಕೋಬೇಕು ಅಂತಂದ್ರೆ ಈ ಕೆಸೆಟ್ ಎಕ್ಸಾಮು ಕಂಪಲ್ಸರಿ ಇರುತ್ತೆ. ಕೆಸೆಟ್ ಅಥವಾ NET ನೆಟ್ ಇವೆರಡರಲ್ಲಿ ಯಾವ್ದಾದ್ರು ಒಂದು ಎಕ್ಸಾಮ್ ಅಥವಾ ಕಂಪಲ್ಸರಿ ಮಾಡಲೇಬೇಕು. ಅದಿದ್ರೆ ಮಾತ್ರ ನಿಮ್ಗೆ ಇದಾಗೋದು. ಸೊ ಟೀಚಿಂಗ್ ಪ್ರೊಫೆಷನ್ ಅವರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದನ್ನ ಬಿಟ್ಟರೆ PhD ಮಾಡಬೇಕು ಅಂತಂದವ್ರಿಗೂ ಕೂಡ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ ಇದೆ. ಸೊ ಅವರು ಕೂಡ ಇದನ್ನ ಮಾಡ್ಬೋದು. ಇದಿಷ್ಟಾಗಿತ್ತು ಕೆಸೆಟ್ ಎಕ್ಸಾಮ್ನ ಬೆನಿಫಿಟ್ಸ್ಗಳು. ಇನ್ನೂ ಏನಾದರೂ ಡೀಟೇಲ್ ಬೇಕು ಅಂತಂದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಗಳಿಗೂ ಆನ್ಸರ್ ಮಾಡ್ತೀನಿ. ಇನ್ನಷ್ಟು ವಿಡಿಯೋಸ್ಗಳು ಈ ಕೆಸೆಟ್ ರಿಲೇಟೆಡ್ ಸ್ವಲ್ಪ ಮಾಡ್ತೀನಿ. ಸೊ ಆ ವಿಡಿಯೋಸ್ ಎಲ್ಲ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ವಿಡಿಯೋಸ್ಗಳೇನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಿಡಿಯೋ ವಾಚಿಂಗ್.